ನಮಸ್ಕಾರ ಸ್ನೇಹಿತರೆ, ಈ ತರದ ಇಂಟ್ರೋ ವಿಡಿಯೋ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ. ಸೊ ಈ ವಿಡಿಯೋವನ್ನ ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಮತ್ತು ಇದರ ಜೊತೆಯಲ್ಲಿ ಗ್ರೂಪ್ ಇಂಟ್ರೋ ವಿಡಿಯೋನು ಕೂಡ ಟ್ರೆಂಡಿಂಗ್ ನಲ್ಲಿ ಇದೆ. ಇವೆರಡು ಒಂದೇ ರೀತಿಯಲ್ಲಿ ಎಡಿಟ್ ಮಾಡಬಹುದು. ಬಟ್ ನಿಮ್ಗೆ ಅದರ ವಿಡಿಯೋ ಬೇಕಂದ್ರೆ ಸೊ ಕಮೆಂಟ್ ಮಾಡಿ, ಓಕೆನಾ? ನಾನು ಎಡಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ನಾವು ಈ ತರದ ಸಿಂಗಲ್ ಇಂಟ್ರೋ ವಿಡಿಯೋವನ್ನ ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲು ನೀವು ಕ್ಯಾಪ್ಕಟ್ ಓಪನ್ ಮಾಡಿ. ಸೊ ಕ್ಯಾಪ್ಕಟ್ ಅಲ್ಲಿ ನಿಮ್ಮ ವಿಡಿಯೋವನ್ನು ಆ್ಯಡ್ ಮಾಡಿ. ಸೊ ನಾನು ಆಲ್ರೆಡಿ ವಿಡಿಯೋವನ್ನು ಆ್ಯಡ್ ಮಾಡಿದ್ದೇನೆ. ಸೊ ನೋಡ್ಬೋದು ಸ್ಕ್ರೀನಲ್ಲಿ. ಸೊ ಈ ರೀತಿ ಇದೆ ವಿಡಿಯೋ. ಸೊ ನಿಮ್ಮ ವಿಡಿಯೋನು ಕೂಡ ಆ್ಯಡ್ ಮಾಡಿ. ಸೊ ನಂತರ ವಿಡಿಯೋದ ಲಾಸ್ಟ್ ಇದೆಯಲ್ಲ, ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ವಿಡಿಯೋದ ಲಾಸ್ಟ್ ಬಂದು ಸೊ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ಕ್ರೀನ್ಶಾಟ್ ತೆಗೆದ ಮೇಲೆ ಬ್ಯಾಕ್ ಬನ್ನಿ. ChatGPT ಓಪನ್ ಮಾಡಿ. ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗಲೇ ಸ್ಕ್ರೀನ್ಶಾಟ್ ತಗೊಂಡಿದ್ರಲ್ಲ, ಸೊ ಆ ಫೋಟೋವನ್ನು ಸೆಲೆಕ್ಟ್ ಮಾಡಿ. ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ. ಫೋಟೋದ ಕೆಳಗಡೆ ಪ್ರಾಂಪ್ಟ್ ಪೇಸ್ಟ್ ಮಾಡಿ. ನಂತರ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಪ್ರಾಂಪ್ಟ್ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ, ಚೆಕ್ ಮಾಡಿ. ಫೈನಲ್ ಆಗಿ ಫೋಟೋ ಜನರೇಟ್ ಆಗಿದೆ, ನೋಡ್ಬೋದು ಸ್ಕ್ರೀನಲ್ಲಿ. ಸೊ ನಂತರ ಈ ಫೋಟೋವನ್ನು ಸೇವ್ ಮಾಡಿ. ಫೋಟೋ ಸೇವ್ ಮಾಡಿದ ಮೇಲೆ ಬ್ಯಾಕ್ ಬಂದು ಕ್ಯಾಪ್ಕಟ್ ಓಪನ್ ಮಾಡಿ. ಸೊ ಓಪನ್ ಮಾಡಿದ ಮೇಲೆ ಸೊ ನಾವು ಇವಾಗಲೇ ChatGPT ಇಂದ ಫೋಟೋ ಜನರೇಟ್ ಮಾಡಿದ್ರಲ್ಲ, ಸೊ ಆ ಫೋಟೋವನ್ನು ಆ್ಯಡ್ ಮಾಡಿ. ಇಲ್ಲಿ ವೈಟ್ ಕಲರ್ ಪ್ಲಸ್ ಐಕನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ಫೋಟೋವನ್ನು ಆ್ಯಡ್ ಮಾಡಿ. ನಂತರ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇದನ್ನು ರೇಷಿಯೋಗೆ ಅಡ್ಜಸ್ಟ್ ಮಾಡಿ. ಓಕೆ, ಇವಾಗ ಸಾಂಗ್ ಆ್ಯಡ್ ಮಾಡೋಣ. ಸೊ ನಿಮಗೆ ಈ ಸಾಂಗ್ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಚೆಕ್ ಮಾಡಿ. ಸೊ ನಾನು ನಿಮಗೆ ಇದೇ ವಿಡಿಯೋವನ್ನು ಕೊಡ್ತೇನೆ. ನಂತರ ಇಲ್ಲಿ ನಿಮಗೆ ಎಕ್ಸ್ಟ್ರಾಕ್ಟ್ ಆಡಿಯೋ ಆಪ್ಷನ್ ಸಿಗುತ್ತೆ. ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನಂತರ ವಿಡಿಯೋವನ್ನು ಡಿಲೀಟ್ ಮಾಡಿ. ಸಾಂಗ್ ಒಂದ್ಸಾರಿ ಪ್ಲೇ ಮಾಡಿ ಕೇಳಿ. ನೀವು ನೋಡ್ಬೋದು ತನಮ್ ತನಮ್ ಅಂತ ಮ್ಯೂಸಿಕ್ ಬರುತ್ತಲ್ಲ, ಸೊ ಅಲ್ಲಿಂದ ಸೊ ಇಲ್ಲಿ ಈ ಫೋಟೋ ಬರಬೇಕಾಗತ್ತೆ. ಸೊ ಅದಕ್ಕೆ ನಾವು ಅಡ್ಜಸ್ಟ್ ಮಾಡೋಣ. ಓಕೆ, ಇವಾಗ ಅಡ್ಜಸ್ಟ್ ಆಗಿದೆ. ಒಂದ್ಸರಿ ಪ್ಲೇ ಮಾಡ್ತೇನೆ, ಕೇಳಿ. ನಂತರ ಈ ಫೋಟೋವನ್ನು ನೀವು ಸಾಂಗ್ಗೆ ಅಡ್ಜಸ್ಟ್ ಮಾಡಿ. ಸೊ ನಾನು ಸಾಂಗ್ ತನ ಆ್ಯಡ್ ಮಾಡಲ್ಲ, ಸ್ವಲ್ಪ ಹಿಂದೆನೆ ಆ್ಯಡ್ ಮಾಡ್ತೇನೆ. ಸೊ ಎಂಡಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ. ಸೊ ಸಾಂಗ್ ನೋಡ್ಬೋದು, ಇಷ್ಟು ದೊಡ್ಡ ಇದೆ. ನಾವು ಫೋಟೋವನ್ನು ಇಷ್ಟರಲ್ಲಿ ಆ್ಯಡ್ ಮಾಡಿದ್ದೇನೆ. ಇವಾಗ ಇದಕ್ಕೆ ಟ್ರಾನ್ಸಿಷನ್ ಆ್ಯಡ್ ಮಾಡೋಣ. ಇಲ್ಲಿ ವೈಟ್ ಕಲರ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ತುಂಬಾನೇ ಟ್ರಾನ್ಸಿಷನ್ ಸಿಗುತ್ತೆ. ನೀವು ಇದರಲ್ಲಿ ಯಾವ್ದಾದ್ರು ಒಂದನ್ನ ಆ್ಯಡ್ ಮಾಡಬಹುದು. ಆದ್ರೆ ನನಗೆ ಇದು ತುಂಬಾನೇ ಇಷ್ಟ ಆಯ್ತು, ಟ್ರಂಬಲ್ ಝೂಮ್ ಎಫೆಕ್ಟ್ ಅಂತ. ಈ ವಿಡಿಯೋಗೆ ಇದು ಶೂಟ್ ಆಗುತ್ತೆ ಅನ್ಸುತ್ತೆ, ಅದಕ್ಕಾಗಿ ನಾನು ಇದನ್ನ ಆ್ಯಡ್ ಮಾಡ್ತೇನೆ, ಟ್ರಬಲ್ ಝೂಮ್. ಸೊ ನೀವು ಕೂಡ ಇದನ್ನ ಆ್ಯಡ್ ಮಾಡಬಹುದು. ಸೊ ಎಂಡ್ ಅಲ್ಲಿ ರಿಸಲ್ಟ್ ಕೂಡ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಟ್ರಾನ್ಸಿಷನ್ ನೀವು ಅಡ್ಜಸ್ಟ್ ಕೂಡ ಮಾಡಬಹುದು, ನೋಡಬಹುದು ಇಲ್ಲಿ ಅಡ್ಜಸ್ಟ್ ಇದೆ. ಇದನ್ನ ನಾನು 1.0 ಸೆಕೆಂಡ್ಗೆ ಆ್ಯಡ್ ಮಾಡ್ತೇನೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಸೊ ಈ ಫೋಟೋ ಬರುತ್ತಲ್ಲ, ಇಲ್ಲಿ ನಾವು ನೇಮ್ ಆ್ಯಡ್ ಮಾಡೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ನೇಮ್ ಅನ್ನ ಆ್ಯಡ್ ಮಾಡಿ. ನೇಮ್ ಆ್ಯಡ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಫಾಂಟ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ, ನಾನು ಈ ಫಾಂಟ್ ಆ್ಯಡ್ ಮಾಡ್ತೇನೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಟೆಕ್ಸ್ಟ್ ನೀವು ಫೋಟೋ ತನ ಆ್ಯಡ್ ಮಾಡಿ. ಟೆಕ್ಸ್ಟ್ ಅನ್ನು ಸೊ ಒಂದು ಸೈಡ್ ಅಲ್ಲಿ ಅಡ್ಜಸ್ಟ್ ಮಾಡಿ. ಸೊ ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ತೇನೆ. ನಂತರ ಇದಕ್ಕೆ ಅನಿಮೇಷನ್ ಆ್ಯಡ್ ಮಾಡೋಣ. ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ರ್ಯಾಪಿಡ್ ಅನ್ಫೋರ್ಲ್ ಅಂತ ಒಂದು ಅನಿಮೇಷನ್ ಇದೆ, ಅನಿಮೇಷನ್ ಆ್ಯಡ್ ಮಾಡ್ತೇನೆ. ಸೊ ನೀವು ಕೂಡ ಇದೇ ಆ್ಯಡ್ ಮಾಡ್ಬೋದು. ಸೊ ಇದು ಈ ವಿಡಿಯೋಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಅನಿಮೇಷನ್ ಮತ್ತೆ ಟ್ರಾನ್ಸಿಷನ್ ಎಲ್ಲ ಕೂಡ. ಸೊ ಇವಾಗ ಈ ಫೋಟೋಗೆ ಸ್ವಲ್ಪ ಶೇಕ್ ಆ್ಯಡ್ ಮಾಡೋಣ. ಸೊ ವಿಡಿಯೋ ಪ್ಲೇ ಆಗ್ತಿರುವಾಗ ಸ್ವಲ್ಪ ಶೇಕ್ ಇರಲಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಪಾರ್ಟಿ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಈ ಎಫೆಕ್ಟ್ ಫೋಟೋದವರೆಗೂ ಆ್ಯಡ್ ಮಾಡಿ. ಸೊ ಈ ಎಫೆಕ್ಟ್ ಫೋಟೋಗೆ ಅಡ್ಜಸ್ಟ್ ಮಾಡಿ. ಓಕೆ, ನಂತರ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಪೀಡ್ ನೀವು ಒಂದು 5ಕ್ಕೆ ಅಡ್ಜಸ್ಟ್ ಮಾಡಿ. ಇಂಟೆನ್ಸಿಟಿ 6ಕ್ಕೆ ಅಡ್ಜಸ್ಟ್ ಮಾಡಿ. ಓಕೆ, ಸ್ಪೀಡ್ 5 ಮತ್ತೆ ಇಂಟೆನ್ಸಿಟಿ 6ಕ್ಕೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದಿಷ್ಟು ಆದ ಮೇಲೆ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋವನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡೋಣ. ಸೊ ಇವಾಗ ನಿಮಗೆ ನಾನು ರಿಸಲ್ಟ್ ತೋರಿಸ್ತೇನೆ ಹೇಗೆ ಆಗಿದೆ ಅಂತ ವಿಡಿಯೋ. ಇದಿಷ್ಟು ಸ್ನೇಹಿತರೆ, ಈ ತರದ ಇಂಟರ್ವ್ಯೂ ವಿಡಿಯೋವನ್ನು ಎಡಿಟ್ ಮಾಡೋದು. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.